ಅವರು ಮೋಸ್ಟ್ಲಿ ಬೇರೆ ಸಿನಿಮಾ ಅವ್ರು ಯಾವತ್ತೂ 24 ಅವರ್ಸು ಆ ಥರ ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಇವತ್ತು ಬೆಳಗ್ಗೆ 8:30 ಸ್ಟಾರ್ಟ್ ಮಾಡಿದ್ರೆ ನಾಳೆ ಬೆಳಗ್ಗೆ 7 ಗಂಟೆ ಮುಗಿಸಿದ್ದೀವಿ. ವಾ ಬಾ ವಾ ವಾ ಅಂದರೆ ಎಲ್ಲರೂ ನಾನು ಹೇಳ್ತಿರೋದು, ಒಬ್ಬರು ಅಂತಲ್ಲ, ನನ್ನ ಇಡೀ ತಂಡ ಬೆಳಗ್ಗೆ 7 ಗಂಟೆವರೆಗೂ ಮುಗಿಸಿದ್ದಾರೆ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ. ವಿದ್ ದರ್ಶನ್ ಸರ್ ಕೂಡ ಬೆಳಗ್ಗೆ 7 ಗಂಟೆ 7:07ವರೆಗೆ ನಾವು ಪ್ಯಾಕಪ್ ಮಾಡಿರೋದು. ಅಂದರೆ ಅಷ್ಟು ಚೆನ್ನಾಗಿ ಅವರು ಅಂದರೆ ಏನಂತೀರ ನಾವು ಸಪೋರ್ಟಿಂಗ್ ಮಾಡಿ ನಿಂತ್ಕೊಂಡು, ಅದು ಒಂದು ದಿವಸ ಮಾಡಿದ್ರೆ ಪರವಾಗಿಲ್ಲ, ಅದು ಸುಮಾರು ದಿವಸನೂ ಆಗಿದೆ. ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋದಿದೆ. ಆಮೇಲೆ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡೋದಿದೆ. ಅವ್ರಿಗೆ ನಾನು ಅನ್ಕೊಂಡಿರಂಗೆ ಮೋಸ್ಟ್ಲಿ ಅವ್ರ ಕೂಡ ಮೋಸ್ಟ್ಲಿ ಅವರು ಅಷ್ಟು ಅಂದರೆ ವಿತ್ ಮೇಕಪ್ ನಾನು ಹೇಳ್ತಾ ಇರೋದು, ವಿತ್ ಮೇಕಪ್ 8:30 ಬಂದು ಕುತ್ಕೊಂಡ್ಬಿಟ್ಟಿರೋರು. ನಾವೇ ಆಶ್ಚರ್ಯ. ಎಲ್ಲಿ ಅಂತಂದರೆ ನಾವು ಆವತ್ತಿನ ಟಿಫನ್ ಮಾಡ್ಕೊಂಡು ಹಿಂಗೆ ಮೇಲ್ಗಡೆ ಲಾನ್ ಇದೆ, ಇದು ನಾನು ಹೇಳ್ತಾರೆ ಉದಯಪುರ ಶೂಟಲ್ಲಿ, ಮೇಲ್ಗಡೆ ಹಿಂಗೆ ಬಂದರೆ ಅವ್ರು ಒಬ್ಬರೇ ಹಿಂಗೆ ಕುತ್ಕೊಂಡ್ಬಿಡವ್ರೆ. ನೀವು ಹೇಳಿದ್ರಲ್ಲಪ್ಪ 8:08 ಅಂತ, ನಾನು ರೆಡಿನಪ್ಪ ಅಂತ ಅಂದ್ಬಿಟ್ಟು. ಸೊ ಅದೇನಾಗ್ಬಿಟ್ಟಿದೆ ಅಂದರೆ ನಾವು ಹಿಂದಿನ ಸಹ ನಾವು ಅವ್ರಿಗೆ ಇಂಟಿಮೇಟ್ ಮಾಡಿಲ್ಲ, ನಾಳೆ ಬೆಳಿಗ್ಗೆ 1 ಅವರ್ ಲೇಟ್ ಆಗುತ್ತೆ ಅಂತ. ಸೊ ಅಂದರೆ ಅಷ್ಟು ನಾನು ಇವಾಗ ನೀವು 8 ಗಂಟೆಗೆ ನಾಳೆ 8:08ವರೆಗೆ ಫಸ್ಟ್ ಶಾಟ್ ನಾನು ತೆಗಿತೀನಿ ಅಂತಂದರೆ 8 ಗಂಟೆಗೆ ಬಂದು ಅವರು ವಿತ್ ಮೇಕಪ್ ಹಾಕೊಂಡು ಇದಾರಲ್ಲ, ನಿಜ ಅದು ಡೆಡಿಕೇಶನ್ ನಾನು ಹೇಳ್ತಾರೆ. ಸೊ ಈ ಥರ ಡೆಡಿಕೇಶನ್ ಇದ್ದು ನಾವು ಆ ಸಿನಿಮಾನ, ಇಡೀ ಸಿನಿಮಾನ ನಾವು 24 ಅವರ್ಸು ಆ ಥರದ್ದೆಲ್ಲ ಮಾಡಿ ಫಿನಿಷ್ ಮಾಡಿರೋದು. ಅದು ಆ್ಯಕ್ಚುಲಿ ನೀವು ಈ ಸಿನಿಮಾ ನೋಡಿದ್ರೆ ನಿಮಗೆ ಆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರು ಏನಕ್ಕೆ ಅಷ್ಟು ಅವರ್ ವರ್ಕ್ ಮಾಡಿದ್ರು, ಏನಕ್ಕೆ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ.